ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ವಕ್ಫ್ ಮರ್ಮಾಘಾತವನ್ನೇ ಕೊಡ್ತಲ್ಲ ಮೋದಿ ಸರ್ಕಾರ. ಮಂಡನೆ ಆಗ್ತಿದೆ, ಆದರೆ ಮಂಡನೆಗೂ ಮುನ್ನವೇ ವಕ್ಫ್ ತಿದ್ದುಪಡಿ ವಿರೋಧ ಮಾಡ್ತಿರೋರಿಗೆ ಆಘಾತ. ಏನು ಹಾಗಾದರೆ ಏನೆಲ್ಲ ಬದಲಾವಣೆಗಳಾಗ್ತವೆ? ಯಾಕೆ ಮಂಡನೆಗೂ ಮುನ್ನವೇ ಶೇಕ್ ಆಗಿರೋದು ಪ್ರತಿಪಕ್ಷಗಳು? ಒನ್ ಬೈ ಒನ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗ್ತಿದೆ, ರಾಜ್ಯಸಭೆಯಲ್ಲಿ ನಾಳೆ ಮಂಡನೆ ಆಗ್ತಾ ಇದೆ. ಇದು ಕಳೆದ ವರ್ಷನೇ ತಂದಿದ್ದಲ್ವಾ, ಅಂದರೆ ಮಂಡಿಸಿದ್ದು ಅದಾದಮೇಲೆ ವಿರೋಧ ವ್ಯಕ್ತವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಯಿತು. ಈಗ ಎಲ್ಲ ಅಧ್ಯಯನ ಆಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇದೆ. ಯಾಕೆ ಪ್ರತಿಪಕ್ಷಗಳು ಹಾಗಾದರೆ ಯುದ್ಧಕ್ಕೂ ಮೊದಲೇ ಪಲಾಯನ ಮಾಡುವಂಥ ದಾರಿ ನೋಡ್ತಾ ಇದ್ದಾವ? 8 ಗಂಟೆಗಳ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ. 8 ಸಾಲದು 10 ಅವರು 12 ಅವರು ಅಂತ ಕೇಳ್ತಾ ಇದ್ರು, ಆದರೆ ಸಾಧ್ಯ ಇಲ್ಲ. ಮಣಿಪುರದ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂದರೆ ಇನ್ನೊಂದು ಚರ್ಚೆ ಆಗಲೇಬೇಕಾಗಿರೋದ್ರಿಂದ 8 ಗಂಟೆ ಅಂತ ಫಿಕ್ಸ್ ಮಾಡಿದ್ದು. ಈಗಾಗಲೇ ತೀವ್ರ ಆಕ್ರೋಶ ಶುರುವಾಗ್ಬಿಟ್ಟಿದೆ. ಪ್ರತಿಪಕ್ಷಗಳು ಆಲ್ರೆಡಿ ಪಲಾಯನಕ್ಕೆ ಒಂದು ದಾರಿಯನ್ನು ಹುಡುಕೊಂಡೇ ಬಿಟ್ವಾ? ಹಾಗಾದರೆ ಮಿತ್ರ ಪಕ್ಷಗಳು JDU ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಯಾಕಂದರೆ ತಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾಗಿ JDU ಇಲ್ಲಿ ತಿಳಿಸಿಲ್ಲ ಅನ್ನೋದು. TDPದು ವಿರೋಧ ಇದ್ದಂಗಿತ್ತು ಒಳಗೊಳಗೆ ಮೊದಲು, ಆದರೆ ಈಗ ಬಲ ಸಿಗ್ತಾ ಇದೆ. ಹಾಗಾಗಿ BJPಗೆ ಮತ್ತಷ್ಟು ಹುಮ್ಮಸ್ಸಿನೊಂದಿಗೆ ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಮುನ್ನುಗ್ಗೋದಕ್ಕೆ ದಾರಿ ಓಪನ್ ಆಗಿದೆ. JDU ನಂಬರ್ಸು ಅವರೊಬ್ಬರೇ ಸಂಪೂರ್ಣವಾಗಿ ಕೈ ಕೊಟ್ಟರು ಏನೂ ಸಮಸ್ಯೆ ಆಗಲ್ಲ. ಅದರ ನಡುವೆ ಕೈ ಕೊಡುವಂಥ ಸಾಧ್ಯತೆ ಕಡಿಮೆ ಆಗಿದ್ದು, ಸ್ವಲ್ಪ ಡೌಟಲ್ಲಿ ಇದ್ದಾರೆ JDU ಅವರು ಮಾತ್ರ ಅನ್ನೋದು ವಿಚಾರ. ಹಾಗಾದರೆ ಯಾಕೆ ಮಸೂದೆ ಮಂಡನೆಗೂ ಮೊದಲೇ ಮರ್ಮಾಘಾತ ಮೋದಿ ಸರ್ಕಾರದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಕ್ವಿಕ್ ಆಗಿ ನೋಡ್ಬಿಡೋಣ. ಈ ವಕ್ಫ್ ತಂದಿದ್ಯಾರು, ಯಾವಾಗ ಬಂತು, ಇದು ಯಾವ ರೀತಿ ಪರಮೋಚ್ಚ ಅಧಿಕಾರವನ್ನು ಪಡೆದುಕೊಳ್ತು, ಯಾರ ಅವಧಿಯಲ್ಲಿ, ಯಾಕಾಗಿ ಇರೋದು ಇದು ವಕ್ಫ್? ಕ್ವಿಕ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತಿನ ಕಥೆ ಹೇಳೋಕ್ಕಿಂತ ಮುಂಚೆ. ಇದು ಮಸೀದಿ, ದರ್ಗಾ, ಸ್ಮಶಾನ, ಆಶ್ರಯ ಮನೆಗಳು, ಅಂದರೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಆಸ್ತಿಗಳ ರಕ್ಷಣೆಗೆ, ಶಿಕ್ಷಣ, ಧಾರ್ಮಿಕ ಉದ್ದೇಶಕ್ಕಾಗಿ ಸಮರ್ಪಿಸಿದ ಆಸ್ತಿಯಾಗಿರುತ್ತೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮುಸಲ್ಮಾನರ ಒಳಿತಿಗಾಗಿ ಇರುವಂಥದ್ದು ಆಸ್ತಿ ರಕ್ಷಣೆ ಅನ್ನೋದು ಮೂಲ ಉದ್ದೇಶ. ಬಟ್ ಈಗ ಹಲವೆಡೆಯಲ್ಲಿ ಇದು ಏನೇನಾಗ್ತಾ ಇದೆ ಅನ್ನೋದು ಗೊತ್ತು. ವಕ್ಫ್ ಅಂತ ಸಿಕ್ಕದ್ದನ್ನೆಲ್ಲ ವಶಪಡಿಸ್ಕೊಂಡು ರಾಜಕಾರಣಿಗಳು ಜೇಬಿಗಿಳಿಸ್ತಿದ್ದಾರೆ. ಮುಸಲ್ಮಾನರಿಗೂ ನಿಜವಾದ ಪ್ರಯೋಜನ ಆಗ್ತಿಲ್ಲ. ಮುಸಲ್ಮಾನರಿಗೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ, ಹಿಂದುಳಿದವರು, ಅದರಲ್ಲೂ ಕೂಡ ಬಹಳ ಬಡವರು, ಆ ಸಮುದಾಯದಲ್ಲಿರೋರಿಗೆ ಅನುಕೂಲ ಆಗ್ತಿಲ್ಲ, ಪಾರದರ್ಶಕವಾಗೂ ಇಲ್ಲ ಅನ್ನೋ ಆಕ್ರೋಶ ಅಲ್ವಾ ಇಲ್ಲಿರೋದು, ಆರೋಪ ಅಲ್ವಾ? ಸೊ ಬಹಳಷ್ಟು ಬದಲಾವಣೆಗಳಾಗ್ತವೆ. ಆ ತಿದ್ದುಪಡಿ ಶತಸಿದ್ಧ, ಅದರಲ್ಲಿ ಡೌಟೇ ಇಲ್ಲ. ಮುಸಲ್ಮಾನರ ಆಸ್ತಿ ರಕ್ಷಣೆಗೆ ಅಂತ ನೆಹರು ಅವರ ಸರ್ಕಾರ ತಂದಿದ್ದರು. 1954ರಲ್ಲಿ ನೆಹರು ಅವರ ಸರ್ಕಾರದಿಂದ ಬಂತು. 64ರಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡ್ ರಚನೆ ಆಯಿತು. ಮತ್ತು ಮುಸಲ್ಮಾನರ ದಾನ ಕೊಟ್ಟ ಆಸ್ತಿಯು ವಕ್ಫ್ ಆಸ್ತಿ ಅಂತ ನಮೂದು ಮಾಡೋದಕ್ಕೆ ಆವಾಗಿಂದ ಶುರುವಾಯಿತು. 95ರಲ್ಲಿ ಮತ್ತೆ ವಕ್ಫ್ ತಿದ್ದುಪಡಿ ಮಾಡಿ ರಾಜ್ಯಗಳು, ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ವಕ್ಫ್ ಬೋರ್ಡ್ ಸ್ಥಾಪನೆ ಮಾಡೋದಕ್ಕೆ ಮುಂದಾದರು. 2013 ಬಹಳ ಪ್ರಮುಖವಾಗಿ 2013 ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಮತ್ತೆ ತಿದ್ದುಪಡಿ ಮಾಡಿಕೊಂಡು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಬಿಟ್ರೆ ವಶಕ್ಕೆ ಪಡ್ಕೊಂಡು ಬಿಡಬಹುದು ಅನ್ನುವಂಥ ಸರ್ವೋಚ್ಚ ಪರಮೋಚ್ಚ ಅಧಿಕಾರವನ್ನು ವಕ್ಫ್ ಬೋರ್ಡ್ಗೆ ಕಲ್ಪಿಸಲಾಯಿತು. ಅದರ ಬಗ್ಗೆ ತೀವ್ರವಾದ ಆಕ್ರೋಶ ಇದೆ. ಹಾಗಾದರೆ ಯಾರು ಬಂದು ಯಾವ ಜಾಗ ಬೇಕಾದರೂ ವಕ್ಫ್ ಅಂತ ಹೇಳ್ಕೊಂಡು ಬಿಟ್ರೆ ವಶಪಡಿಸ್ಕೊಂಡು ಬಿಡಬಹುದಾ? ಕರ್ನಾಟಕದಲ್ಲಿ ಆಯ್ತಲ್ಲ ಜಟಾಪಟಿ, ರೈತರ ಭೂಮಿ ಅನ್ಯಾಯ ಆಗಿದೆ, ಏನು ಅವರು ಪಾಪ ಸರಿಯಾದ ರೀತಿಯಲ್ಲಿ ಕಾನೂನು ಹೋರಾಟಕ್ಕೂ ಅವಕಾಶ ಇರಲ್ಲ, ಕೋರ್ಟ್ ಮೊರೆ ಹೋಗಿ ಇದನ್ನು ಇತ್ಯರ್ಥ ಪಡಿಸ್ಕೊಳ್ಳೋದಕ್ಕೆ ಸಾಮಾನ್ಯ ಭೂವ್ಯಾಜ್ಯದಂತೆಯೂ ಅವಕಾಶ ಇಲ್ಲದೆ ಪರದಾಡಬೇಕಾಗತ್ತೆ. ತಲೆಮಾರುಗಳಿಂದ ಉಳುಮೆ ಮಾಡ್ಕೊಂಡು ಬಂದ ಭೂಮಿ ಇವತ್ತು ಸಡನ್ನಾಗಿ ನಮ್ಮದಲ್ಲ ಅಂದರೆ ಎಷ್ಟು ಆಘಾತ ಆಗ್ಬೇಡ ರೈತರಿಗೆ. ಇದೆಲ್ಲ ಆಕ್ರೋಶ ಕುರಿ ಆಗಿತ್ತಲ್ಲ. ಇಲ್ಲೆಲ್ಲ ಕಡೆ ಬದಲಾವಣೆ ಮಾಡೋದಕ್ಕೆ ಕಟ್ಟುನಿಟ್ಟಾದ ಕಾನೂನಿನ ಚೌಕಟ್ಟಲ್ಲಿ ಮುಂದೆ ವಕ್ಫ್ ಬೋರ್ಡ್ ಬರುತ್ತೆ. ನಿಜವಾಗಿ ಯಾವ ಮುಸಲ್ಮಾನರಿಗೂ ಕೂಡ ಅನ್ಯಾಯ ಆಗಲ್ಲ. ಅಸಲಿಗೆ ಈ ತಿದ್ದುಪಡಿ ತರೋದ್ರಿಂದ ಯಾರಿಗೆ ವಕ್ಫ್ ಅನುಕೂಲ ಸಿಗಬೇಕಾಗಿತ್ತಲ್ಲ ಪಾರದರ್ಶಕವಾಗಿ, ಹಿಂದುಳಿದವರಿಗೆ, ಬಡವರಿಗೆ, ಮಹಿಳೆಯರಿಗೆ, ಕಷ್ಟದಲ್ಲಿರೋರಿಗೆ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗತ್ತೆ.
ಇಷ್ಟು ಪಾರದರ್ಶಕವಾಗಿ ಮಾಡೋದಕ್ಕೆ ಹೊರಟಿರೋದು. ಮತ್ತು ಆಸ್ತಿ ನಿಮ್ಮದು ನ್ಯಾಯಯುತವಾಗಿದ್ದರೆ, ಆಲ್ರೆಡಿ ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದರೆ ಯಾವುದೇ ಸಮಸ್ಯೆ ಆಗಲ್ಲ. ಅಕಸ್ಮಾತ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದರೆ, ವ್ಯಾಜ್ಯ ಇದ್ದರೆ, ಸರ್ಕಾರಿ ಭೂಮಿ ಅನ್ನೋ ರೀತಿಯಲ್ಲಿ ಕಂಡು ಬಂದರೆ ಖಂಡಿತ ಸಮಸ್ಯೆ ಆಗುತ್ತೆ. ಅದನ್ನು ಸರ್ಕಾರ ವಶಪಡಿಸ್ಕೊಳ್ಳುತ್ತೆ. ಸೊ ಸಾವಿರ ಅಲ್ಲ, ಲಕ್ಷಗಟ್ಟಲೆ ಎಕರೆ ಹೋಗಬಹುದು. ಈಗ ವಕ್ಫ್ ಆಸ್ತಿ ಸರ್ಕಾರದ ವಶಕ್ಕೆ ಹೋಗಬಹುದು ಅನ್ನುವಂಥ ಆತಂಕ, ಆ ಆಕ್ರೋಶವೇ ಸಿಡಿದಿರೋದು. ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳನ್ನೇ ವಶಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಮಾಡ್ತಿದ್ದಾರೆ. OICನೇ ಹೇಳಿದ್ರಲ್ವಾ, ಈ ರೀತಿ ದಾಖಲೆ ಇಲ್ದಿರೋದೆಲ್ಲ ವಶಪಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಎಕರೆಗಳನ್ನು ವಶಪಡಿಸ್ಕೊಳ್ತೀರಾ? ಹಾಗಾದ್ರೆ ನಮ್ಮ ಭೂಮಿ ನಮ್ಮಿಂದ ಕಸಿದುಕೊಳ್ಳಕ್ ನೋಡ್ತಿದೆ ಮೋದಿ ಸರ್ಕಾರ ಅಂತ ಹೇಳೋ ಮೂಲಕ ಅವರೇ ದಾಖಲೆ ಇಲ್ದಿರೋದನ್ನ ನಾವು ಇಟ್ಕೊಂಡಿದ್ವಿ ಅನ್ನೋ ರೀತಿಯಲ್ಲೂ ಒಪ್ಪುಕೊಂಡಂಗಾಗಿತ್ತು. ಆ ಮಾತುಗಳೆಲ್ಲ ವೈರಲ್ ಆಗಿತ್ತು. ಇವತ್ತಿನ ಕಥೆ ಏನು? ಇದಿಷ್ಟು ಇತಿಹಾಸ ಮತ್ತು ಈಗ ನಡೀತಿರೋದ್ರ ಬೆಳವಣಿಗೆ ಬಗ್ಗೆನ ಮಾಹಿತಿ. ಈಗ ನೋಡಿ, ವಕ್ಫ್ ಇವತ್ತು ಮಂಡನೆ ಆಗುತ್ತಲ್ವಾ, 8 ಗಂಟೆಗಳ ಕಾಲ ಚರ್ಚೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಚರ್ಚೆಯನ್ನೇ ಮಾಡದೆ ಪಲಾಯನ ಮಾಡ್ತಾರ ಪ್ರತಿಪಕ್ಷಗಳು ಅನ್ನೋದೊಂದು ಕುತೂಹಲ ಇದೆ. ಯಾಕಂದ್ರೆ BJPಗೆ ಈ ಸರ್ಕಾರಕ್ಕೆ ಪಾಸ್ ಮಾಡಿಸ್ಕೊಳ್ಳೋಕೆ ಬೇಕಾದಂತಹ ಬಲ ಆಲ್ರೆಡಿ ಸಿಕ್ಕಿಬಿಟ್ಟಿದೆ. 543 ಸದಸ್ಯರಲ್ಲಿ ಅಂಗೀಕಾರಕ್ಕೆ ಬೇಕಾಗಿರೋದು 272 ಮತಗಳು. 272 ಸರ್ಕಾರದ ಬಳಿ 293 ಸಂಸದರಿರೋದ್ರಿಂದಾಗಿ ಅದರಲ್ಲಿ 10-12 ಕೈ ಕೊಟ್ಟರೂ ಕೂಡ ತಲೆನೋವಿಲ್ಲ. ಅಂದರೆ JDU 12 ಇರೋದು ಬಲ. JDU ಬಗ್ಗೆ ಸ್ವಲ್ಪ ಗೊಂದಲ ಇದೆಯಲ್ವಾ, ಮೇಲ್ನೋಟಕ್ಕಂತೂ ಅವರು ಸಪೋರ್ಟ್ ಮಾಡಿದ್ದಾರೆ ಕರೆಕ್ಷಣದಲ್ಲಿ, ಏನು ಸಮಸ್ಯೆ ಇಲ್ಲ. ಆದರೂ ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರು ಏನಾದರೂ ಟರ್ನ್ ತಗೊಂಡು ಬಿಟ್ರೆ ಸಮಸ್ಯೆ ಮಾಡಿದ್ದೇ ಹೌದಾದರೂ 12 ಲೆಸ್ ಆದರೆ, ಇನ್ನೂ 2 ಕಡಿಮೆ ಆದರೂ ಸಮಸ್ಯೆ ಇಲ್ಲ. 293 ಇದ್ದಾರೆ, ಅದರಲ್ಲಿ ಬೇಕಾಗಿರೋದು 272 ಮಾತ್ರ. ಹಾಗಾಗಿ ಪರ ವಿರೋಧದ ಬಗ್ಗೆ ತನ್ನ ನಿಲುವನ್ನು JDU ಸ್ಪಷ್ಟಪಡಿಸದೇ ಇರೋದ್ರಿಂದ ಅವ್ರ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇದೆ. ಆದರೆ ಇಂಥ ಸುಳಿವು ಸಿಕ್ಕಿದ್ರೆ ಕ್ರಾಸ್ ವೋಟಿಂಗ್ ಆಗಬಹುದು. ಕ್ರಾಸ್ ವೋಟಿಂಗ್ನ ದಟ್ಟ ಸಾಧ್ಯತೆ ಇದೆ. ಎಲ್ರಿಗೂ ಕೂಡ ಕಡ್ಡಾಯ ಹಾಜರಿಗೆ ಸೂಚನೆ ಕೊಡಲಾಗಿದೆ. INDI ಕೂಟದವರು ಕೊಟ್ಟುಕೊಂಡಿದ್ದಾರೆ, NDAನವರು ಕೊಟ್ಕೊಂಡಿದ್ದಾರೆ. ಇನ್ನು 3 ದಿನ ಕಡ್ಡಾಯವಾಗಿ ಹಾಜರಿರಲೇಬೇಕು ಎಲ್ಲ ಸಂಸದರು ಅಂತ. ಈ ಸಮಯದಲ್ಲಿ ಅಕಸ್ಮಾತ್ ನಮಗೆ ನಂಬರ್ ಕಡಿಮೆ ಆಗಿ ನಾಳೆ ನಿಮ್ಮ ಸರ್ಕಾರಕ್ಕೆ ಬಹುಮತವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದು, ಇಂಥದ್ದಕ್ಕೆಲ್ಲ ಈ ಬಿಲ್ ಕಾರಣ ಆಗಬಹುದಲ್ಲ. ಹಾಗಾಗಿ ಅದು ಯಾವುದಕ್ಕೂ ದಾರಿ ಮಾಡಿಕೊಡದ ರೀತಿಯಲ್ಲಿ ಎಲ್ಲ ಭದ್ರ ಮಾಡ್ಕೊಂಡಿದ್ದಾರೆ. JDU ಕೈ ಕೊಡೋ ಚಾನ್ಸಸ್ ತೀರಾ ಕಡಿಮೆ. ಎಲೆಕ್ಷನ್ ಬೇರೆ ಹತ್ರ ಇದೆ, ಅಂಥ ರಿಸ್ಕ್ ತಗೊಳ್ಲಿಕ್ಕಿಲ್ಲ ನಿತೀಶ್ ಕುಮಾರ್ ಅವರು. ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೂ ಕ್ರಾಸ್ ವೋಟಿಂಗೂ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ. ಸೊ ತೀವ್ರ ಕುತೂಹಲ ಇದೆ. ಇವತ್ತಿನ ಲೋಕಸಭೆಯಲ್ಲಿ 8 ಗಂಟೆಗಳ ಸಿಕ್ಕಾಪಟ್ಟೆ ಬಿಸಿ ಏರಿದ ಚರ್ಚೆಗೆ ಸಾಕ್ಷಿಯಾಗತ್ತೆ, ಡೌಟೇ ಇಲ್ಲ. ಅಥವಾ ಚರ್ಚೆಯನ್ನೇ ಮಾಡದೆ ಇದು ನಮ್ಮ ಹತ್ರ ಆಗಲ್ಲ, ಇನ್ನು ಇವರು ಪಾಸ್ ಮಾಡಿಸ್ಕೊಳ್ಳೋದು ಗ್ಯಾರಂಟಿ ಅಂತ ಖಚಿತವಾಗಿಬಿಟ್ರೆ ಸಭಾ ತ್ಯಾಗವನ್ನ ಮಾಡಿ ಹೊರ ನಡೆದು ನಮಗೆ ಅವಕಾಶನೇ ಕೊಡಲಿಲ್ಲ, ಇವರು ಬೇಕಾದಂಗೆ ತಿದ್ದುಪಡಿ ಮಾಡಿಕೊಂಡ್ರು, ಪಾಸ್ ಮಾಡಿಸ್ಕೊಂಡ್ರು ಅಂತ ಆರೋಪ ಮಾಡೋದಕ್ಕೂ ಕೂಡ ಅವಕಾಶ ಆಗಬಹುದು. ಸೊ ಪ್ರತಿಪಕ್ಷಗಳಿಗೆ ಮಸೂದೆ ಮಂಡನೆಗೂ ಮೊದಲೇ ಆಘಾತ ಏನಪ್ಪ ಅಂತ ಕೇಳಿದ್ರೆ, ಯಾರು ಮಿತ್ರ ಪಕ್ಷಗಳು ಕೈ ಕೊಡ್ತಾ ಇಲ್ಲ. ಮೋದಿಗೆ ಎಲ್ಲರೂ ಬಲ ತುಂಬುತ್ತಾ ಇರೋದ್ರಿಂದಾಗಿ ಈ ಬಿಲ್ ಪಾಸ್ ಆಗೇ ಆಗತ್ತೆ ಅನ್ನೋದು ಒಂದು ರೀತಿಯಲ್ಲಿ ಮರ್ಮಾಘಾತ. ಅದರಲ್ಲೂ ತಿದ್ದುಪಡಿಯಲ್ಲಿ ಏನೇನಾಗತ್ತೆ ನೋಡಿ, ಎಷ್ಟು ಮಹತ್ವದ ಬದಲಾವಣೆಗಳನ್ನು ತರೋದಕ್ಕೆ ಮುಂದಾಗಿರೋದು. ನಂಬರ್ 1, ಇದರಲ್ಲಿ ಮಹಿಳೆಯರು ಕೂಡ ಇರ್ತಾರೆ. ಇನ್ನು ಮುಂದೆ ಕನಿಷ್ಠ ಇಬ್ಬರಾದರೂ ಮುಸಲ್ಮಾನ ಮಹಿಳಾ ಪ್ರತಿನಿಧಿಗಳಿರಬೇಕು. ಹಾಗೆ ಇನ್ನು ಮುಂದೆ ವಕ್ಫ್ ಬೋರ್ಡಲ್ಲಿ ನಾನ್ ಮುಸ್ಲಿಂ ಕೂಡ ಇರ್ತಾರೆ, ಮುಸಲ್ಮಾನೇತರರು ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸು, ಅವರಲ್ಲಿ ಇರೋವಂಥ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಅವಕಾಶ ಸಿಗಬೇಕು. ಬರೀ ಕೆಲವರ ಸ್ವತ್ತು ಅನ್ನೋ ರೀತಿಯಲ್ಲಿ ಆಗಬಾರ್ದು. ಆ ರೀತಿನೂ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಹಾಗೆ ಸೆಂಟ್ರಲ್ ವಕ್ಫ್ ಬೋರ್ಡ್ ವಿಲ್ ಇನ್ಕ್ಲೂಡ್ 2 non-Muslim MPs. ನಾನ್ ಮುಸ್ಲಿಂ ಅಂದರೆ ಯಾರೋ ಹೋಗಿ ಕೂತ್ಕೊಳ್ಳಲ್ಲ, ಆ ಭಾಗದ ಜನಪ್ರತಿನಿಧಿನೇ ಆಗಿರ್ತಾರೆ. non-Muslim MPs ಆಗಿರ್ತಾರೆ, ಫಾರ್ಮರ್ ಜಡ್ಜಸ್ ಇರ್ತಾರೆ, ಮತ್ತು ಪ್ರಮುಖ ವ್ಯಕ್ತಿಗಳು ಈ ಬೋರ್ಡಲ್ಲಿರ್ತಾರೆ. ಆ ಧರ್ಮದ ಕೆಲವರು ಮಾತ್ರ ನಿರ್ಧಾರ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ಇರಲ್ಲ. ಮುಸಲ್ಮಾನರೇ ಆಗಿರಬೇಕು ಅಂತಿಲ್ಲ, ಕೆಲವು ಪ್ರಮುಖ ವ್ಯಕ್ತಿಗಳು ಆ ವಕ್ಫ್ ಬೋರ್ಡ್ನ ಭಾಗವಾಗಿ ಇರ್ತಾರೆ. ಮತ್ತು ಆಲ್ರೆಡಿ ಹೇಳಿದಾಗೆ ಕನಿಷ್ಠ ಇಬ್ಬರು ಮಹಿಳೆಯರು ಇರಲೇಬೇಕು. ಇನ್ನು ಮುಂದೆ ವಕ್ಫ್ ಬೋರ್ಡು ಕಂಡ ಆಸ್ತಿಗಳನ್ನು ತನ್ನದು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ಹಕ್ಕು ಸಾಧಿಸೋ ಹಾಗಿಲ್ಲ. ಅನ್ಯ ಆಸ್ತಿ ಮೇಲೆ ಹಕ್ಕು ಸಾಧಿಸುವಂತ ವಕ್ಫ್ ಮಂಡಳಿಯ ಈ ಪ್ರವೃತ್ತಿಗೆ ಬ್ರೇಕ್ ಮನಮೋಹನ್ ಸಿಂಗ್ ಅವರು 2013ರಲ್ಲಿ ಕೊಟ್ಟಂತ ಸರ್ವೋಚ್ಚ ಅಧಿಕಾರ ನೆನಪು ಮಾಡ್ಕೊಳ್ಬಹುದು. ಈ ರೀತಿ ಕಂಡ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವಂಥ ಪ್ರವೃತ್ತಿಗೆ ಬ್ರೇಕ್ ಬೀಳತ್ತೆ.
ನಿಮ್ಮ ಬಳಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದರೆ ಪ್ರಾಬ್ಲಮ್ ಇಲ್ಲ. ಡಿಸ್ಪ್ಯೂಟ್ ಇದ್ದರೆ ಅಥವಾ ಸರ್ಕಾರಿ ಜಮೀನು ಅಂತ ಕಂಡು ಬಂದಲ್ಲಿ ಸಮಸ್ಯೆ ಆಗತ್ತೆ. ಸರ್ಕಾರವೇ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ದಂಥ ಜಮೀನು ಅನ್ನೋದು ನಿಖರವಾದ ದಾಖಲೆಗಳಿದ್ರೆ ಅದು ಕಂಟಿನ್ಯೂ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ವಕ್ಫ್ ಆಸ್ತಿಗಳ ನಿರ್ವಹಣೆಗೆ ಕೇಂದ್ರೀಕೃತ ಮಂಡಳಿಯ ರಚನೆ ಆಗತ್ತೆ. ಹಾಗೆ ಮಹಾಲೇಖಪಾಲರ ಮೂಲಕ ಮಂಡಳಿಯ ಲೆಕ್ಕ ಪರಿಶೋಧನೆ ಅಂದರೆ ಇನ್ನು ಮುಂದೆ ಆಡಿಟಿಂಗ್ ಆಗತ್ತೆ. ಹಣ ಅಥವಾ ಲೀಸ್ ಅಮೌಂಟು ಲೀಸ್ ಕೊಟ್ಟಿರ್ತಾರೆ, ಅದನ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಸಮುದಾಯದ ಹಿತರಕ್ಷಣೆ, ಮಹಾಲೇಖಪಾಲರ ಲೆಕ್ಕ ಪರಿಶೋಧನೆಗೆ ಇನ್ನು ಮುಂದೆ ಅವಕಾಶ ಮಾಡಿಕೊಡ್ತಿರೋದ್ರಿಂದ, ಇದು ಕಡ್ಡಾಯ ಆಗಿರೋದ್ರಿಂದ ಕಳ್ಳಾಟಗಳು ನಿಲ್ತವೆ, ಕಂಡವರ ಜೇಬು ಸೇರೋದು ನಿಲ್ಲತ್ತೆ. ಸೊ ಇಲ್ಲಿ ಎಲ್ಲವೂ ಕೂಡ ಮುಸಲ್ಮಾನರಿಗೆ ಅನುಕೂಲ ಆಗುವಂಥದ್ದೇ. ಯಾರ್ಯಾರದ್ದು ಕಂಡವ್ರ ಪಾಲಾಗತ್ತೆ ಅಲ್ವಾ. ಇಲ್ಲಿ ಇನ್ನು ಮುಂದೆ ಶುರು ಆಗತ್ತೆ. ವಕ್ಫ್ ತಿದ್ದುಪಡಿ ಆದಮೇಲೆ ಅಕ್ರಮ ಎಲ್ಲಿದೆ ಅಂತ ವಶಪಡಿಸ್ಕೊಳ್ತಾರೆ. ಸಹಜವಾಗಿ ಮುಟ್ಟುಗೋಲು ಹಾಕ್ಕೊಳ್ಬಹುದು ದಾಖಲೆಗಳು ಸರಿ ಇಲ್ಲದಂಥ ಆಸ್ತಿಗಳನ್ನ. ಮತ್ತು ಯಾರ್ಯಾರು ದೊಡ್ಡವರು ಕಬಳಿಸಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ವಕ್ಫ್ ಆಸ್ತಿ ಕಬಳಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ ಅಲ್ವಾ. ಕಾಂಗ್ರೆಸ್ನ ಪ್ರಮುಖ ಟಾಪ್ ಲೀಡರ್ಗಳ ಮೇಲೇ ಈ ಗಂಭೀರ ಆರೋಪ ಇದೆ, ಬೇರೆ ಬೇರೆ ಪಕ್ಷದವ್ರ ಮೇಲೂ ಕೂಡ ಇದೆ. ಇಂಥವ್ರಿಗೆಲ್ರಿಗೂ ಇಡಿ CBI ಬಗ್ಗಿಸೋದಕ್ಕೆ ನಿಲ್ಲಬಹುದು. ಇನ್ನು ಮುಂದೆ ಕಾನೂನು ಪ್ರಕಾರ ನಡ್ಕೊಂಡು ಹೋಗಬೇಕು. ಬಟ್ ಈಗಾಗಲೇ ಆಗಿರೋ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಲ್ವ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಇಂತಹ ಏಜೆನ್ಸಿಗಳು ಕೂಡ ತನಿಖೆಗೆ ಇಳಿಬಹುದು. ಹಾಗೆ DC ವ್ಯಾಪ್ತಿಯಲ್ಲಿ ಏನೇ ವ್ಯಾಜ್ಯ ಇದ್ದರೂ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ವಕ್ಫ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸು ಇದೆಲ್ಲವೂ ಕೂಡ DC ಪರಿಶೀಲಿಸ್ತಾರೆ. ಆಯಾ ಜಿಲ್ಲಾಧಿಕಾರಿಯ ವ್ಯಾಪ್ತಿಯಲ್ಲಿ ಬರುತ್ತೆ. ಕೇಳದೆ, ಯಾರನ್ನೂ ಕೇಳದೆ ನೋಟಿಸ್ ಕೊಟ್ವಿ, ಇಲ್ಲ ಅವ್ರು ಆನ್ಸರ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, 1 ವರ್ಷ ಆಗೋಯ್ತು, ಇನ್ನು ನಮ್ಮದೇ ಇದು ಆಸ್ತಿ ಅಂತ ಮಾಡ್ಕೊಳ್ಳೋ ಹಾಗಿಲ್ಲ. ಕೋರ್ಟು ಕಾನೂನು ಹೋರಾಟಗಳಿಗೂ ಕೂಡ ಅವಕಾಶ ಸಿಕ್ಕಂತಾಗತ್ತೆ. ಮತ್ತು DC ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕವೇ, ರೆವಿನ್ಯೂ ಲಾ ಏನಿದೆಯೋ ಅದರ ಮೂಲಕವೇ ಸರ್ವೆಗಳನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿಲ್ಲೇ ಇವರೇ ಎಲ್ಲ ಫೈನಲ್ ಮಾಡ್ಕೊಳ್ಳೋ ಹಾಗಿಲ್ಲ. ಕಲೆಕ್ಟರ್ ಮೂಲಕವೇ ಎಲ್ಲವೂ ಇತ್ಯರ್ಥ ಆಗತ್ತೆ ಅನ್ನೋದು ಅತ್ಯಂತ ಪ್ರಮುಖ ವಿಚಾರ. ಬದಲಾವಣೆಗಳನ್ನು ಮಾಡೋದಕ್ಕೆ ಹೊರಟಿರೋದು. ಸೊ ಇಷ್ಟೆಲ್ಲ ಬದಲಾವಣೆಗಳು ಅನಿವಾರ್ಯವಲ್ವ. ಯಾವುದೇ ಈ ನೆಲದ ಕಾನೂನು ಎಲ್ರಿಗೂ ಅನ್ವಯ ಆಗತ್ತೆ ಅಂದಮೇಲೆ ಇದು ಅನಿವಾರ್ಯ ಅಲ್ವಾ. ಇಷ್ಟು ಪಾರದರ್ಶಕತೆ ತರೋದು ಅನಿವಾರ್ಯ ಅಲ್ವಾ. ಒಂದು ವಿರೋಧ ಅಂತೂ ಸಿಕ್ಕಾಪಟ್ಟೆ ಇದೆ, ನಾನ್ ಮುಸ್ಲಿಮ್ಸ್ ಯಾಕಿರಬೇಕು ಅನ್ನೋದ್ರ ಬಗ್ಗೆ. ಉಳಿದಂತೆ ಎಲ್ಲವೂ ಪಾರದರ್ಶಕ ಮಾಡೋದು, ಈ ಬೋರ್ಡನ್ನು ಪಾರದರ್ಶಕ ಮಾಡೋ ನಿಟ್ಟಿನಲ್ಲಿ ಇಟ್ಟಿರುವ ಹೆಜ್ಜೆಗಳೇ ಆಗಿವೆ. ಆಕ್ರೋಶ ಅಂತೂ ಸಿಡಿದಿದೆ. ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿ ಹೊರ ನಡೆಯುವ ಸಾಧ್ಯತೆಯೇ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಬಿಲ್ ಪಾಸ್ ಆಗೋದಕ್ಕೆ ಯಾವುದೇ ಗೊಂದಲ ಇಲ್ದಿರೋ ಕಾರಣಕ್ಕೆ, ಬಲ ಇರೋದ್ರಿಂದಾಗಿ ಸುಮ್ಮನೆ ಕೈ ಚೆಲ್ಲಿ ಹೊರ ನಡೆಯುವ ಸಾಧ್ಯತೆ ಹೆಚ್ಚಿದೆ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.